ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕಣ್ಣಿಲ್ಲದ ಕುರುಡ ಕನ್ನಡಿಯ ನೋಡಿ ಮೂರು ಕಣ್ಣ ಕಂಡ. ಒಂದು ದರೆಯ ಕಣ್ಣು, ಒಂದು ಸಿರಿಯ ಕಣ್ಣು, ಒಂದು ಉರಿಯ ಕಣ್ಣು. ಉರಿ ಸಿರಿಯ ನುಂಗಿ, ಸಿರಿ ದರೆಯ ನುಂಗಿ, ದರೆ ಹರು ಹಿರಿಯರ ನುಂಗಿತ್ತು. ಆ ಗುಣವ ನರಿಯಬೇಕು, ಸದಾಶಿವ ಮೂರ್ತಿ ಲಿಂಗವ ಭೇದಿಸಬೇಕು. ಶರಣರಾದ ಅರಿವಿನ ಮಾರಿತಂದೆಯರವರ ವಚನವನ್ನ ಸ್ಮರಿಸುತ್ತಾ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಭಾಗ 106ರ ಕಾರ್ಯಕ್ರಮಕ್ಕೆ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲ ಪ್ರಶ್ನೆ, ಎಲ್ಲಾ ಮಾನವರು ಹುಟ್ಟಿನಿಂದಲೇ ಸ್ವತಂತ್ರರು ಮತ್ತು ಘನತೆ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂಬ ಮಾನವ ಹಕ್ಕುಗಳ ಜಾಗತಿಕ ಘೋಷಣೆಯನ್ನು ತಿಳಿಸುವ ಬಸವಣ್ಣನವರ ವಚನ ಯಾವುದು? ಎರಡನೆಯ ಪ್ರಶ್ನೆ, ಪ್ರತಿಯೊಬ್ಬನಿಗೂ ಬದುಕುವ ಸ್ವತಂತ್ರವಾಗಿರುವ ಭದ್ರತೆಯ ಹಕ್ಕಿದೆ ಎಂಬ ಮಾನವ ಹಕ್ಕುಗಳ ಜಾಗತಿಕ ಘೋಷಣೆಯನ್ನ ತಿಳಿಸುವಂತಹ ಬಸವಣ್ಣನವರ ವಚನ ಯಾವುದು? ಮೂರನೇ ಪ್ರಶ್ನೆ, ಗುಲಾಮಗಿರಿಗೆ ಅವಕಾಶವಿಲ್ಲ ಎಂಬ ಮಾನವ ಹಕ್ಕುಗಳ ಜಾಗತಿಕ ಘೋಷಣೆಯನ್ನು ತಿಳಿಸುವ ಬಸವಣ್ಣನವರ ವಚನ ಯಾವುದು? ನಾಲ್ಕನೆಯ ಪ್ರಶ್ನೆ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂಬ ಮಾನವ ಹಕ್ಕುಗಳ ಜಾಗತಿಕ ಘೋಷಣೆಯನ್ನು ತಿಳಿಸುವಂತಹ ಬಸವಣ್ಣನವರ ವಚನ ಯಾವುದು? ಕೊನೆಯ ಹಾಗೂ ಐದನೆಯ ಪ್ರಶ್ನೆ, ಯಾರ ಖಾಸಗಿ ಬದುಕಿನಲ್ಲೂ ಕೈ ಹಾಕುವಂತಿಲ್ಲ, ಯಾರ ಘನತೆಗೂ ಕುಂದು ತರುವಂತಿಲ್ಲ ಎಂಬ ಮಾನವ ಹಕ್ಕುಗಳ ಜಾಗತಿಕ ಘೋಷಣೆಯನ್ನು ತಿಳಿಸುವಂತಹ ಬಸವಣ್ಣನವರ ವಚನ ಯಾವುದು? ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವರಾತ್ರಿ.